ನಮಸ್ಕಾರ ವೀಕ್ಷಕರೇ, ಮೀನರಾಶಿಯವರ 2026 ಆಗಸ್ಟ್ ತಿಂಗಳ ಸಂಪೂರ್ಣ ಹಾಗೂ ವಿಸ್ತೃತ ರಾಶಿ ಭವಿಷ್ಯಕ್ಕೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಿಡಿಯೋದಲ್ಲಿ ಆಗಸ್ಟ್ ತಿಂಗಳು ಮೀನರಾಶಿಯವರಿಗೆ ವೃತ್ತಿ, ಹಣಕಾಸು, ಕೌಟುಂಬಿಕ ಜೀವನ, ಆರೋಗ್ಯ ಮತ್ತು ಶಿಕ್ಷಣ ದೃಷ್ಟಿಯಿಂದ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ನಾವು ಆಳವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. 2026ನೇ ಇಸ್ವಿಯು ಮೀನರಾಶಿಯವರ ಪಾಲಿಗೆ ಅತ್ಯಂತ ಮಹತ್ವದ ವರ್ಷವಾಗಿದೆ. ಈ ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತಿರುವ ಗ್ರಹಗಳ ಚಲನೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಹಾಗಾದರೆ ಈ ತಿಂಗಳು ನಿಮಗೆ ಏನೆಲ್ಲ ಕಾದಿದೆ? ಬನ್ನಿ ಈಗ ತಿಳಿಯೋಣ. ಗ್ರಹಗತಿಗಳ ಸಂಕ್ಷಿಪ್ತ ನೋಟವನ್ನು ನಾನೀಗ ವಿವರಿಸುತ್ತೇನೆ. ಆಗಸ್ಟ್ 2026ರಲ್ಲಿ ಮೀನರಾಶಿಯವರ ಗೋಚಾರ ಫಲವನ್ನು ಗಮನಿಸಿದರೆ ಆಕಾಶ ಮಂಡಲದಲ್ಲಿ ಬಹಳ ಕುತೂಹಲಕಾರಿ ಗ್ರಹ ಸ್ಥಿತಿಗಳು ನಿರ್ಮಾಣವಾಗಿದೆ. ಮೊದಲನೆಯದಾಗಿ ನಿಮಗೆ ಜನ್ಮ ಶನಿ ಅಂದರೆ 7ನೇ ಶನಿಯ ಮಧ್ಯದ ಹಂತ ನಡೆಯುತ್ತಿದೆ. ಕರ್ಮ ಫಲದಾತ ಶನಿಯು ನಿಮ್ಮದೇ ರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾನೆ. ಇದನ್ನು ಕೇಳಿ ನೀವು ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಜೂನ್ 2026ರಲ್ಲಿ ದೇವಗುರು ಬೃಹಸ್ಪತಿಯು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದ್ದಾನೆ. ಮೀನ ರಾಶಿಯವರಿಗೆ 5ನೇ ಮನೆಯಾದ ಕರ್ಕಾಟಕದಲ್ಲಿ ಗುರುವು ಉಚ್ಚ ಸ್ಥಾನದಲ್ಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಂಚಮ ಸ್ಥಾನದಲ್ಲಿ ಉಚ್ಚ ಗುರು ಇರುವುದು ಒಂದು ಅದ್ಭುತವಾದ ರಾಜಯೋಗ. ಇದು ಜನ್ಮ ಶನಿಯ 80% ನಕಾರಾತ್ಮಕ ಪ್ರಭಾವವನ್ನು ತಡೆದು ನಿಲ್ಲಿಸುತ್ತದೆ. ಇದಲ್ಲದೆ 12ನೇ ಮನೆಯಲ್ಲಿ ರಾಹು, 6ನೇ ಮನೆಯಲ್ಲಿ ಕೇತು ಸಂಚರಿಸುತ್ತಿದ್ದಾನೆ. ಆಗಸ್ಟ್ 2ರಂದು ಕುಜನು ಅಂದರೆ ಮಂಗಳ ಮಿಥುನ ರಾಶಿಗೆ ಅಂದರೆ ನಿಮ್ಮ 4ನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ ಮತ್ತು ಆಗಸ್ಟ್ 17ರಂದು ಸೂರ್ಯನು ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಈ ಎಲ್ಲ ಗ್ರಹಗಳ ಸಂಯೋಜನೆಯು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಅಭೂತಪೂರ್ವವಾದ ಮಿಶ್ರ ಫಲವನ್ನು ನೀಡಲಿದೆ. ಈಗ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋಣ. ಉದ್ಯೋಗಸ್ಥರಿಗೆ ಆಗಸ್ಟ್ ತಿಂಗಳು ಕಠಿಣ ಶ್ರಮ ಮತ್ತು ಅದ್ಭುತ ಪ್ರತಿಫಲಗಳ ಸಮ್ಮಿಶ್ರಣವಾಗಿರುತ್ತದೆ. ಜನ್ಮದಲ್ಲಿರುವ ಶನಿಯು ನಿಮ್ಮಿಂದ ಶಿಸ್ತು, ಬದ್ಧತೆ ಮತ್ತು ಕಠಿಣ ಪರಿಶ್ರಮಗಳನ್ನು ನಿರೀಕ್ಷಿಸುತ್ತಾನೆ. ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಿರಬಹುದು ಅಥವಾ ಪ್ರಾಜೆಕ್ಟ್ಗಳನ್ನು ಮುಗಿಸಲು ಹೆಚ್ಚಿನ ಸಮಯ ಮೀಸಲಿಡಬೇಕಾಗಬಹುದು. ಆದರೆ ನೆನಪಿನಲ್ಲಿರಿ, ಪಂಚಮ ಸ್ಥಾನದಲ್ಲಿರುವ ಉಚ್ಚ ಗುರುವಿನ ನೇರ ದೃಷ್ಟಿ ನಿಮ್ಮ ಲಗ್ನದ ಮೇಲಿರುವುದರಿಂದ ನಿಮ್ಮ ಯಾವುದೇ ಶ್ರಮ ವ್ಯಕ್ತವಾಗುವುದಿಲ್ಲ. ನೀವು ಪಡುವ ಪ್ರತಿಯೊಂದು ಕಷ್ಟಕ್ಕೂ ಈ ತಿಂಗಳು ತಕ್ಕ ಬೆಲೆ ಮತ್ತು ಮುನ್ನಡೆ ಖಂಡಿತ ಸಿಗುತ್ತದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ನಾಯಕತ್ವ ಗುಣಗಳನ್ನು ಗುರುತಿಸುತ್ತಾರೆ. ಆಗಸ್ಟ್ 17ರ ನಂತರ ಸೂರ್ಯನು ಸಿಂಹ ರಾಶಿಗೆ ಹೋದಾಗ ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಅಥವಾ ಉದ್ಯೋಗದಲ್ಲಿ ಬಡ್ತಿ ನಿರೀಕ್ಷೆಯಲ್ಲಿರುವವರಿಗೆ ಸಿಹಿ ಸುದ್ದಿ ಸಿಗುವ ಯೋಗವಿದೆ. ಉದ್ಯೋಗ ಬದಲಾಯಿಸಲು ಇಚ್ಛಿಸುವವರಿಗೆ ಹೊಸ ಮತ್ತು ಉತ್ತಮ ಪ್ಯಾಕೇಜ್ ಹೊಂದಿರುವ ಅವಕಾಶಗಳು ಒದಗಿ ಬರಲಿವೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವವರಿಗೆ ಇದು ಅತ್ಯಂತ ಲಾಭದಾಯಕ ತಿಂಗಳು. ಹೊಸ ಹೂಡಿಕೆದಾರರು ಸಿಗುವವರು ಹಾಗೂ ವ್ಯಾಪಾರ ವಿಸ್ತರಣೆಗೆ ಉಚ್ಚ ಗುರುವು ಸರಿಯಾದ ಮಾರ್ಗದರ್ಶನ ನೀಡುತ್ತಾನೆ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿಗೆ ಬರೋಣ. ಆರ್ಥಿಕ ದೃಷ್ಟಿಯಿಂದ ಆಗಸ್ಟ್ 2026 ನಿಮಗೆ ಭರವಸೆಯ ಬೆಳಕನ್ನು ತರಲಿದೆ. 5ನೇ ಮನೆಯಲ್ಲಿರುವ ಗುರುವಿನ ದೃಷ್ಟಿಯು ನಿಮ್ಮ ಲಾಭ ಸ್ಥಾನದ ಮೇಲಿರುವುದರಿಂದ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಹಿಂದೆ ಮಾಡಿದ ಹೂಡಿಕೆಗಳು, ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡುಗಳು ಈಗ ಲಾಭದ ರೂಪದಲ್ಲಿ ನಿಮ್ಮ ಕೈ ಸೇರಲಿದೆ. ಆದರೆ ಒಂದು ಎಚ್ಚರ, 12ನೇ ಮನೆಯಲ್ಲಿರುವ ರಾಹುವು ನಿಮ್ಮ ಖರ್ಚುಗಳನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಅನಿರೀಕ್ಷಿತವಾಗಿ ಪ್ರಯಾಣಕ್ಕಾಗಿ, ವಾಹನ ರಿಪೇರಿಗಾಗಿ ಅಥವಾ ವಿಲಾಸಿ ವಸ್ತುಗಳ ಖರೀದಿಗಾಗಿ ಹಣ ವ್ಯಯವಾಗಬಹುದು. ಆದ್ದರಿಂದ ಹಣಕಾಸಿನ ನಿರ್ವಹಣೆಯಲ್ಲಿ ಕಟ್ಟುನಿಟ್ಟಾದ ಬಜೆಟ್ ಪಾಲಿಸುವುದು ಜಾಣತನ. ನೀವು ಯಾರಿಗಾದರೂ ಸಾಲ ನೀಡುವ ಮುನ್ನ ಅಥವಾ ಗ್ಯಾರಂಟಿ ಸಹಿ ಮಾಡುವ ಮುನ್ನ 2 ಬಾರಿ ಯೋಚಿಸಿ. ಒಟ್ಟಾರೆಯಾಗಿ ಹಣ ಬರುತ್ತದೆ, ಆದರೆ ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಕುಟುಂಬ ಮತ್ತು ವೈವಾಹಿಕ ಜೀವನ. ಕೌಟುಂಬಿಕ ಜೀವನದಲ್ಲಿ ಈ ತಿಂಗಳು ನೀವು ಕೊಂಚ ತಾಳ್ಮೆ ಮತ್ತು ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸಬೇಕಾಗುತ್ತದೆ. 4ನೇ ಮನೆಯಲ್ಲಿ ಕುಜರ ಸಂಚಾರ ಇರುವುದರಿಂದ
ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ವಾಗ್ವಾದಗಳು ಅಥವಾ ಆಸ್ತಿ ವಿಚಾರವಾಗಿ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ತಾಯಿಯ ಆರೋಗ್ಯದ ಕಡೆಗೆ ವಿಶೇಷ ಗಮನ ಹರಿಸುವುದು ಅಗತ್ಯ. ಆದರೆ ಸಂತೋಷದ ವಿಚಾರವೆಂದರೆ ಗುರುವಿನ ಶುಭ ದೃಷ್ಟಿಯಿಂದಾಗಿ ಸಮಸ್ಯೆಗಳು ಬಹುಬೇಗ ಪರಿಹಾರವಾಗುತ್ತದೆ. ಅವಿವಾಹಿತರಿಗೆ ಇದು ಸುವರ್ಣ ಕಾಲ. ಪಂಚಮ ಗುರುವಿನ ಪ್ರಭಾವದಿಂದ ಕಂಕಣ ಭಾಗ್ಯ ಕೂಡಿ ಬರಲಿದ್ದು, ನೀವು ಅಂದುಕೊಂಡಂತಹ ಯೋಗ್ಯವಾದ ಜೀವನ ಸಂಗಾತಿ ದೊರೆಯಲಿದ್ದಾರೆ. ಪ್ರೇಮಿಗಳಿಗೆ ತಮ್ಮ ಮನೆಯವರ ಒಪ್ಪಿಗೆ ಪಡೆಯಲು ಇದು ಅತ್ಯುತ್ತಮ ಸಮಯ. ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಡನೆ ಉತ್ತಮ ಬಾಂಧವ್ಯ ವೃದ್ಧಿಯಾಗಲಿದ್ದು, ಬಹಳ ದಿನಗಳಿಂದ ಸಂತಾನ ನಿರೀಕ್ಷೆಯಲ್ಲಿರುವ ದಂಪತಿಗಳಿಗೆ ಆಗಸ್ಟ್ ತಿಂಗಳಲ್ಲಿ ಸಂತಾನದ ಸುದ್ದಿ ಸಿಗುವ ಪ್ರಬಲ ಯೋಗವಿದೆ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ. ಮೀನ ರಾಶಿಯ ವಿದ್ಯಾರ್ಥಿಗಳಿಗೆ 2026 ಆಗಸ್ಟ್ ತಿಂಗಳು ನಿಜಕ್ಕೂ ಒಂದು ಅದ್ಭುತವಾದ ಸಮಯ. 5ನೇ ಮನೆಯು ವಿದ್ಯಾಸ್ಥಾನವಾಗಿದ್ದು, ಅಲ್ಲಿ ಸಾಕ್ಷಾತ್ ಜ್ಞಾನಕಾರಕ ಗುರುವು ಉಚ್ಚ ಸ್ಥಾನದಲ್ಲಿರುವುದರಿಂದ ವಿದ್ಯಾರ್ಥಿಗಳ ಏಕಾಗ್ರತೆ, ಗ್ರಹಣ ಶಕ್ತಿ ಮತ್ತು ಬುದ್ಧಿಮತ್ತೆ ಉತ್ತುಂಗದಲ್ಲಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವವರಿಗೆ ಉತ್ತಮ ಯಶಸ್ಸು ಕಾದಿದೆ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಅಥವಾ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆಯಲು ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ಶುಭ ಫಲಿತಾಂಶವನ್ನು ಖಂಡಿತವಾಗಿಯೂ ದೊರಕಿಸಿಕೊಡುತ್ತದೆ. ಪ್ರಯಾಣ ಮತ್ತು ವಿದೇಶ ಯೋಗ. 12ನೇ ಮನೆಯಲ್ಲಿರುವ ರಾಹು ಮತ್ತು ಉಚ್ಚ ಗುರುವಿನ ಸಂಯೋಜನೆಯು ಮೀನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ವ್ಯಾಪಕವಾದ ಪ್ರಯಾಣದ ಯೋಗವನ್ನು ತಂದಿದೆ. ಕೆಲಸದ ನಿಮಿತ್ತ ವಿದೇಶ ಪ್ರವಾಸ ಕೈಗೊಳ್ಳುವ ಸಾಧ್ಯತೆಗಳಿವೆ. ಆಧ್ಯಾತ್ಮಿಕ ಸ್ಥಳಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಕುಟುಂಬ ಸಮೇತ ಭೇಟಿ ನೀಡುವ ಯೋಜನೆಗಳು ಯಶಸ್ವಿಯಾಗಲಿವೆ. ಆರೋಗ್ಯ ವಿಚಾರದಲ್ಲಿ ಮೀನ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಜನ್ಮದಲ್ಲಿರುವ ಶನಿಯು ದೈಹಿಕ ಆಯಾಸ, ಬೆನ್ನು ಅಥವಾ ಮಂಡಿ ನೋವು ಹಾಗೂ ನಿದ್ರಾಹೀನತೆಯನ್ನು ತರಬಹುದು. 6ನೇ ಮನೆಯಲ್ಲಿರುವ ಕೇತುವು ಜೀರ್ಣಕ್ರಿಯೆ ಸಮಸ್ಯೆ, ಗ್ಯಾಸ್ಟ್ರಿಕ್ ಅಥವಾ ಸಣ್ಣ ಪುಟ್ಟ ಸೋಂಕುಗಳನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಪರಿಹಾರಗಳು. ಆಗಸ್ಟ್ ತಿಂಗಳ ಗ್ರಹಗತಿಗಳ ಸಕಾರಾತ್ಮಕ ಫಲಗಳನ್ನು ಗರಿಷ್ಠ ಮಟ್ಟದಲ್ಲಿ ಪಡೆಯಲು ಮತ್ತು ನಕಾರಾತ್ಮಕ ಪ್ರಭಾವಗಳನ್ನು ಶಮನ ಮಾಡಲು ಮೀನ ರಾಶಿಯವರು ಈ ಕೆಳಗಿನ ಸರಳ ಹಾಗೂ ಪರಿಣಾಮಕಾರಿ ಪರಿಹಾರಗಳನ್ನು ಪಾಲಿಸಿ. ಶನಿ ಶಾಂತಿ. ಜನ್ಮ ಶನಿಯ ಪ್ರಭಾವ ತಗ್ಗಿಸಲು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲಿಸಾ ಪಠಿಸಿ. ವೃದ್ಧರಿಗೆ, ಕಾರ್ಮಿಕರಿಗೆ ಅಥವಾ ನಿರ್ಗತಿಕರಿಗೆ ಶನಿವಾರದಂದು ನಿಮ್ಮ ಕೈಲಾದ ಸಹಾಯ ಅಥವಾ ಅನ್ನದಾನ ಮಾಡಿ. ಗುರುಬಲ ಹೆಚ್ಚಿಸಲು ನಿಮ್ಮ ಪಾಲಿನ ಅತಿದೊಡ್ಡ ಶಕ್ತಿಯಾಗಿರುವ ಗುರುವಿನ ಸಂಪೂರ್ಣ ಅನುಗ್ರಹ ಪಡೆಯಲು ಗುರುವಾರದಂದು ದಕ್ಷಿಣ ಮೂರ್ತಿ, ದತ್ತಾತ್ರೇಯ ಅಥವಾ ಸಾಯಿಬಾಬಾ ದರ್ಶನ ಮಾಡಿ. ಹಳದಿ ಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ಬಳಸಿ. ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಓಂ ನಮಃ ಶಿವಾಯ ಮಂತ್ರವನ್ನು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದರಿಂದ ಮನಸ್ಸಿಗೆ ಅಖಂಡವಾದ ಶಾಂತಿ ಮತ್ತು ನಿಮ್ಮೆಲ್ಲ ಕಾರ್ಯಗಳಲ್ಲಿ ಜಯ ಸಿಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ವೀಕ್ಷಕರೇ, 2026 ಆಗಸ್ಟ್ ತಿಂಗಳು ಮೀನರಾಶಿಯವರಿಗೆ ಜನ್ಮ ಶನಿಯು ಸಣ್ಣ ಪುಟ್ಟ ಸವಾಲುಗಳ ನಡುವೆಯೂ ಉಚ್ಚ ಗುರುವಿನ ದೈವಿಕ ಆಶೀರ್ವಾದದೊಂದಿಗೆ ಸಾಧನೆಯ ಶಿಖರವನ್ನೇರುವ ಅದ್ಭುತ ಅವಕಾಶವನ್ನು ಒದಗಿಸಿಕೊಡುತ್ತದೆ. ಶ್ರಮ, ಪ್ರಾಮಾಣಿಕತೆ ಮತ್ತು ದೈವಭಕ್ತಿಯಿಂದ ನೀವು ಇಡುವ ಪ್ರತಿಯೊಂದು ಹೆಜ್ಜೆಗೂ ಈ ತಿಂಗಳು ಜಯ ಕಾದಿದೆ. ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಎಂದು ಆಶಿಸುತ್ತೇನೆ. ವೀಕ್ಷಕರೇ, ಇದಾಗಿತ್ತು ಮೀನರಾಶಿಯ ಆಗಸ್ಟ್ 2026 ಸಂಪೂರ್ಣ ರಾಶಿ ಭವಿಷ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಮುಂಬರುವ ದಿನಗಳ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ರಾಶಿಯ ಅನುಭವಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.